ಇದ್ದ ರೈತರು ನಾವು ಬೆಳೆಗಾರರು ಬಯಸಿದ್ದು. ಯಾತಕ್ಕೆ ಅಂತಂದರೆ ಈಗಾಗಲೇ ತಂಬಾಕು ನೆರೆ ರಾಜ್ಯ ಆಂಧ್ರದಲ್ಲಿ ಹೆಚ್ಚಿನ ಬೆಲೆ, ನಮಗೆ ಇಲ್ಲಿ ಏನು ಇವತ್ತು ಖರೀದಿ ಮಾಡ್ತಾರಂಥ ಬೆಲೆಗಿಂತ ಹೆಚ್ಚು ಉತ್ಕೃಷ್ಟವಾದ ತಂಬಾಕಿಗೆ 450 ರೂಪಾಯಿವರೆಗೆ ಮಾರಾಟ ಆಗಿರೋದು ನಾವು ಕಂಡಿದ್ದೀವಿ ಮತ್ತು ಕೇಳಿದ್ದೀವಿ. ಆ ಒಂದು ಬೆಲೆ ನಾವು ಕರ್ನಾಟಕದ ರೈತರಿಗೂ ಕೂಡ ಇನ್ನೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ, 250 ರೂಪಾಯಿ ಏಕೆ ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಕಾರಣ ಕರ್ನಾಟಕ ಹೋಗೋ ಅಂತಾರಾಷ್ಟ್ರೀಯದಲ್ಲಿ ಭಾರಿ ಬೇಡಿಕೆ ಉಳ್ಳಂಥ ತಂಬಾಕು. ಈ ತಂಬಾಕನ್ನ ಖರೀದಿ ಮಾಡಿ ಆಂಧ್ರ ಪ್ರದೇಶದಲ್ಲಿರೋ ತಂಬಾಕಿಗೆ ಮಿಶ್ರಣಗೊಳಿಸಿ ನಮ್ಮ ಕಂಪ್ನಿಗಳು ಆ ಒಂದು ಲಾಭವನ್ನು ಪಡ್ಕೋತಾ ಇದೆ. ಅದಕ್ಕೆ ಕರ್ನಾಟಕ ತಂಬಾಕು ಅಗತ್ಯವಾಗಿ ಅವ್ರಿಗೆ ಬೇಕೇ ಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಈ ವರ್ಷದಲ್ಲಿ ಕಳೆದ 35 ವರ್ಷಗಳಿಂದ ತಂಬಾಕು ಬೆಳೆಯಲ್ಲಿ ಈ ರೀತಿಯಾದ ಉತ್ತಮವಾದ ಗುಣಮಟ್ಟದ ತಂಬಾಕು ಉತ್ಪಾದನೆ ಆಗಿರಲಿಲ್ಲ ಕರ್ನಾಟಕದಲ್ಲಿ. ಈ ವರ್ಷ ಆದರೂ ಕೂಡ ನಮಗೆ ಬೆಲೆ ಕೊಡೋದ್ರಲ್ಲಿ ಮೀನಾಮೇಷ ಮಾಡ್ತಾ ಇರೋದು ಕಂಪ್ನಿಗಳು ಭಾರಿ ರೈತರಿಗೆ ಅನ್ಯಾಯ ಆಗಿದೆ. ಆ ಕಾರಣಕ್ಕಾಗಿ ಈಗಾಗಲೇ ನಾವು ತಮ್ಮ ಮೂಲಕ ಪ್ರತಿಭಟನೆ ಮಾಡೋವಂಥದ್ದು, ಮಾರುಕಟ್ಟೆ ಬಂದ್ ಮಾಡೋವಂಥದ್ದು ಇತ್ಯಾದಿಗಳೆಲ್ಲರೂ ಕೂಡ ಬೆಳೆಗಾರರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹಂತವಾಗಿ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ತಂಬಾಕು ಬೆಳೆಯುವಂಥ ವ್ಯಾಪ್ತಿಯಲ್ಲಿರೋಂಥ ಸಂಸತ್ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ವಿ. ಅದರಲ್ಲಿ ವಿಶೇಷವಾಗಿ ಮೈಸೂರು ಸಂಸದರು ಇದರ ಬಗ್ಗೆ ಆಸಕ್ತಿಯನ್ನು ಹೊಂದ್ಕೊಂಡು ಮತ್ತು ನಮ್ಮೆಲ್ಲರ ಬೆಳೆಗಾರರ ಸಮಸ್ಯೆಗಳನ್ನ ಭಾರಿ ಸ್ಪಷ್ಟವಾಗಿ ಆಲಿಸಿದ್ದಾರೆ. ಅದರಲ್ಲಿ ಯಾರು ಮಾತಿಲ್ಲ, ಆಲಿಸಿದ್ದಾರೆ. ಮತ್ತು ಸಂಬಂಧಪಟ್ಟಂಥ ವಾಣಿಜ್ಯ ಮಂತ್ರಿಗಳ ಜೊತೆಲೂ ಮಾತಾಡಿರೋಂಥ ವಿಚಾರನೂ ನಮಗೆ ತಿಳಿದಿದೆ. ಆದರೂ ಕೂಡ ಇದು ಪರಿಣಾಮಕಾರವಾಗಿ ರೈತರಿಗೆ 32.5 ಮಿಲಿಯನ್ ಇಷ್ಟು ಮಾರಾಟ ಆದರೂ ಕೂಡ ಆ ಒಂದು ನಿರೀಕ್ಷೆಯ ಫಲ ನಮಗೆ ಸಿಗ್ತಾ ಇರೋದು ಒಂದು ದುರದೃಷ್ಟಕರ ಅನ್ನೋದನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಆ ಕಾರಣದಿಂದ ದಿನಾಂಕ 5/1/2020 ಸೋಮವಾರ 11 ಗಂಟೆಗೆ ತಂಬಾಕು ಬೆಳೆಗಾರರು ವ್ಯಾಪ್ತಿಯಲ್ಲಿ ಬರುವ ಸಂಸತ್ ಸದಸ್ಯರುಗಳು ಅಂದರೆ ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು ಇಷ್ಟು ಸಂಸತ್ ಸದಸ್ಯರ ಕಚೇರಿ ಮುಂದೆ ಧರಣಿ ನಂಬಿಕೊಂಡು ಕರ್ನಾಟಕ ತಂಬಾಕು ಬೆಳೆಗಾರರನ್ನು ರೈತರ ಪರವಾಗಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತೇಳಿ ಆಗ್ರಹಿಸಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಯಾಕೆ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈಗಾಗಲೇ ತಮಗೆ ಪತ್ರಿಕಾ ನೋಟ್ನಲ್ಲಿ ಮುದ್ರಣಗೊಳಿಸಿ ತಮಗೆ ಕೊಟ್ಟಿದ್ದೀವಿ. ಕರ್ನಾಟಕದ ತಂಬಾಕು ಉತ್ಪಾದನೆ ಮಾಡೋಂಥ ಏನು ನಿಗದಿಗೊಳಿಸಂತ ಮಂಡಳಿಯವರು ಅದಕ್ಕಿಂತ ಹೆಚ್ಚಾಗಿ ನಾವು ಕಳೆದ 4-5 ವರ್ಷಗಳಿಂದ ನಾವು ಯಾವುದೇ ಕಾರಣಕ್ಕೂ 1 kg ಕೂಡ ಜಾಸ್ತಿ ಬೆಳೆದಿಲ್ಲ. ಇನ್ನೂ 10ರಿಂದ 15 ಮಿಲಿಯನ್ ತಂಬಾಕನ್ನ ಕಡಿಮೆ ಬೆಳೆದಿದ್ದೀವಿ. ಆದರೆ ಅದೇ ಆಂಧ್ರ ಪ್ರದೇಶದ ಬೆಳೆಗಾರರು ಏನು ಅವರು ನಿಗದಿ ಮಾಡಿದಂಥ ಪ್ರಮಾಣಕ್ಕಿಂತ 40, 50, 60 ಈ ಸರಿ 70ರಿಂದ 75ರಿಂದ 80 ತನಕನೂ ಕೂಡ ಹೆಚ್ಚುವರಿಯಾಗಿ ಬೆಳೆದಿರೋದು ನಮಗೆ ಈ ಒಂದು ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ರೈತರಿಗೆ ಅದರ ಪರಿಣಾಮ ಎನಿಸ್ತಾ ಇದ್ದೀವಿ. ಅದರಿಂದ ನಷ್ಟನೂ ಕೂಡ ಆಗ್ತಾ ಇದೆ.
ಕಾರಣ ಏನು ಅಂತಂದರೆ ಮಾರುಕಟ್ಟೆ ಈಗಾಗಲೇ ಅಲ್ಲಿ ಮುಕ್ತಾಯಗೊಳಿಸ್ಬೇಕಾಗಿತ್ತು, ಇನ್ನೂ ಕೂಡ ಮಾರ್ಕೆಟು ನಡೀತಾನೆ ಇದೆ. ಅಲ್ಲಿಯ ಟ್ರೇಡರ್ಸ್ಗಳು, ಕಂಪನಿಯ ವರ್ತಕರು ಮೇನಾಮೇಷದಿಂದ ನಮಗೆ ಈಗಾಗಲೇ 30 ಮಿಲಿಯನ್ ತಂಬಾಕನ್ನ ಆದಷ್ಟು ಕಡಿಮೆಲಿ ತಗೊಳ್ಳೋಕ್ಕೆ ನಮ್ಮನ್ನ ಬಳಸ್ಕೋತಾ ಇದ್ದಾರೆ. ಇದು ಖಂಡನೀಯ. ಆ ಕಾರಣಕ್ಕಾಗಿ ನಾವು ತಂಬಾಕು ಬೆಳೆಗಾರರು ಬಂದ್ಗಳನ್ನ ಕೈ ಬಿಟ್ಟು ಇದಾದ ನಂತರ